ಖಾಸಗಿ ಭೂ ಮಾಲೀಕರು 3 ತಿಂಗಳಿನಿಂದ ಮುಷ್ಕರ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಸುಮಾರು 30ರಿಂದ 40 ಸಾವಿರ ಅರ್ಜಿಗಳು ವಿಲೆ ಇದ್ದು, ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಹದ್ದುಬಸ್ತು 11 ಈ ನಕ್ಷೆ, ತಾತ್ಕಾಲ್ ಪೋಡಿ ಮುಕ್ತ, ಈ ಸ್ವತ್ತು, ಭೂ ಪರಿವರ್ತನೆ ಸೇರಿದಂತೆ ಸುಮಾರು 5,000 ಅರ್ಜಿಗಳು ಭೂಮಾಪನ ಇಲಾಖೆಯಲ್ಲಿ ಬಾಕಿ ಉಳಿದಿವೆ. ಖಾಸಗಿ ಭೂ ಮಾಲೀಕರು ಮುಷ್ಕರ ನಡೆಸುತ್ತಿರುವ ಹಿನ್ನೆಲೆ ಸರ್ವೆ ಕಾರ್ಯ ನಡೆಸದೆ ಬಾಕಿ ಉಳಿಸಿಕೊಂಡಿದ್ದಾರೆ. ಮುಂಗಾರು ಪ್ರಾರಂಭವಾದ ಕಾರಣ ರೈತರು ಬಿತ್ತನೆ ಮಾಡಿದರೆ ರೈತರ ಜಮೀನುಗಳಲ್ಲಿ ಅಳತೆ ಕಾರ್ಯಗಳು ನಡೆಯುವುದಿಲ್ಲ. ಹಾಗಾಗಿ ರೈತರು ಭೂಮಾಪನ ಇಲಾಖೆಗೆ ನೀಡಿರುವ ಅರ್ಜಿಗಳನ್ನು ಅಂಗೀಕರಿಸಿ ಜಮೀನುಗಳ ಸರ್ವೆ ಕಾರ್ಯ ಮಾಡಲು ಕ್ರಮ ವಹಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಇಂದು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ. 20,000 ಅರ್ಜಿಗಳನ್ನ ಯಾಕೆ ಪೆಂಡಿಂಗ್ ಇಟ್ರು ಒಂದು ತಾಲೂಕಲ್ಲಿ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ ಎಷ್ಟಿದೆ ಇದೆಲ್ಲ ನೋಡಿ. ಇವತ್ತು ನಿಜವಾಗ್ಲೂ ಹೇಳ್ತೀವಿ, ರೈತರು ಇವತ್ತು ತುಂಬಾ ಸಂಕಷ್ಟದಲ್ಲಿದ್ದಾರೆ. ರೈತರಿಗೆ ಬೆಲೆ ಏರಿಕೆಗಳಾಗ್ತಾ ಇದೆ. ಇವತ್ತು ರೈತರಿಗೆ ಎಲ್ಲ ಒಂದು ಕೂಡ ಎಲ್ಲ ಹೊಣೆಗಳು ರೈತರಿಗೆ ತೊಂದರೆ ಆಗ್ತಾ ಇದೆ. ಆದರೆ ರೈತ ಇದ್ರೆ ಮಾತ್ರ ದೇಶ ಉಳಿಯುತ್ತೆ, ರೈತ ಇಲ್ಲ ಅಂದ್ರೆ ದೇಶ ಉಳಿಯೋದಿಲ್ಲ. ಕೃಷ್ಣ ಬೈರೇಗೌಡ್ರೆ, ದಯವಿಟ್ಟು ಇದನ್ನ ನೀವು ಎಮರ್ಜೆನ್ಸಿ ತಗೊಂಡು ಬೇಗ ಇದನ್ನು ಇತ್ಯರ್ಥ ಮಾಡಬೇಕು. ಇಲ್ಲ ಅಂದ್ರೆ ನಮ್ಮ ರೈತ ಸಂಘಟನೆಗಳಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟಗಳು ಮಾಡ್ತೀವಿ ಅಂತೇಳಿ ನಾವು ಒಂದು ಮನವಿ ಮುಖಾಂತರ ಮನವಿ ಮಾಡ್ತಾ ಇದ್ವಿ. ನಾವು ಕೂಡ ಸರ್ಕಾರಕ್ಕೆ ಒಂದು ಮನವಿ ತೋರಿಸ್ತಾ ಇದ್ವಿ.